ಪಾಂಡವಪುರ ಪುರಸಭೆ ಮುಖ್ಯಾಧಿಕಾರಿ ಸತೀಶ್ ಕುಮಾರ್ ಮೇಲೆ ಹಲ್ಲೆ ಮಾಡಿರುವ ಘಟನೆ ಪುರಸಭೆ ಮುಖ್ಯಾಧಿಕಾರಿ ಕಚೇರಿಯಲ್ಲೇ ಬುಧವಾರ ಸಂಜೆ ನಡೆದಿದೆ ಎಂದು ತಿಳಿದುಬಂದಿದೆ. ಪುರಸಭೆ ಮಾಜಿ ಸದಸ್ಯ ಪಾರ್ಥ ಎಂಬುವರೇ ನನ್ನ ಮೇಲೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ನಡೆಸಿ ಕೊಲೆ ಬೆದರಿಕೆ ಒಡ್ಡಿದ್ದಾರೆ. ನನಗೆ ತುಂಬ ಜೀವ ಭಯ ಇದೆ ಎಂದು ಸ್ವತಃ ಹಲ್ಲೆ ಒಳಗಾದ ಪುರಸಭೆ ಮುಖ್ಯಾಧಿಕಾರಿ ಸತೀಶ್ ಕುಮಾರ್ ರವರೇ ತಮ್ಮ ಕಚೇರಿ ಸಿಬ್ಬಂದಿ ಸಮ್ಮುಖದಲ್ಲಿ ನೊಂದು ಹೇಳಿದ್ದಾರೆ. ಹಲ್ಲೆಗೊಳಗಾದ ಮುಖ್ಯಾಧಿಕಾರಿರವರು ಪಾಂಡವಪುರ ಪೊಲೀಸ್ ಠಾಣೆಗೆ ದೂರು ಸಲ್ಲಿಸಿದರೂ ಪೊಲೀಸರು ಇದುವರೆಗೂ ದೂರು ದಾಖಲಿಸಿಕೊಂಡಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ಸಾರ್ವಜನಿಕ ಕೆಲಸಕ್ಕೆ ಕರ್ತವ್ಯ ನಿರ್ವಹಿಸುತ್ತಿರುವ ನಮ್ಮಂಥ ಅಧಿಕಾರಿಗಳಿಗೆ ರಕ್ಷಣೆ ಇಲ್ಲದಂತಾಗಿದೆ ಎಂದು ಕಚೇರಿಯಲ್ಲಿ ಎಲ್ಲರೂ ಕಪ್ಪು ಬಟ್ಟೆ ಧರಿಸಿಕೊಂಡು ಶಾಂತಿಯುತವಾಗಿ ಪ್ರತಿಭಟನೆ ನಡೆಸಿದರು. ಘಟನೆ ಬಗ್ಗೆ ಶಾಸಕರಾದ ದರ್ಶನ್ ಪುಟ್ಟಣ್ಣಯ್ಯರವರ ಗಮನಕ್ಕೆ ತಂದಿದ್ದೇವೆ. ನಾನೊಬ್ಬ ಅಧಿಕಾರಿಯಾಗಿ ಜಿಲ್ಲಾಧಿಕಾರಿ ಗಮನಕ್ಕೂ ತಂದಿದ್ದೇವೆ ಎಂದು ತಿಳಿಸಿ ಘಟನೆ ಬಗ್ಗೆ ಸಿಬ್ಬಂದಿ ಸಮ್ಮುಖದಲ್ಲಿ ವಿವರಿಸಿದರು. ಘಟನೆ ನಡೆದಾಗ ಪ್ರತ್ಯಕ್ಷ ಸಾಕ್ಷಿಯಾಗಿದ್ದ ಕಿರಿಯ ಇಂಜಿನಿಯರ್ ಯಶಸ್ವಿನಿರವರು ಮಾತನಾಡಿ, ನಮ್ಮ ಪುರಸಭೆ ಮೇಲ್ಪಟ್ಟ ಅಧಿಕಾರಿಗೆ ಈ ರೀತಿ ಹಲ್ಲೆ ನಡೆಸುವುದು ಎಷ್ಟರ ಮಟ್ಟಿಗೆ ಸರಿ? ಮಹಿಳಾ ಸಿಬ್ಬಂದಿಗಳಿದ್ದರೂ ತೀರಾ ಅವಾಚ್ಯ ಶಬ್ದಗಳಿಂದ ಬೈದು ಅಪಮಾನ ಮಾಡಿರುವುದು ಸರಿಯಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ಘಟನೆ ಬಗ್ಗೆ ಅನೇಕ ಸಿಬ್ಬಂದಿ ವರ್ಗ ವಿವರಿಸಿದರು. ಬೈದು ನನಗೆ ಏಕ್ದಮ್ ನನಗೆಲ್ಲ ಮಾಡಬೇಡಿ ಅಂತ ಹೇಳಿದವ. ನೋಡಿ, ಇವೆಲ್ಲ ಸರಿಯಾಗಲ್ಲ. ಕೂತಿದ್ರು ಅಲ್ಲಿ ಕೃಷ್ಣಮೂರ್ತಿ ಮತ್ತು ಚೆಲುವರಾಜ್ ಹಿಂದೆ ಕೂತಿದ್ರು, ಹಿಂದಿನ ಚೇರಲ್ಲಿ. ಇಲ್ಲಿ ಇವ್ರು ಕೂತಿದ್ರು. ಇದೆಲ್ಲ ಮಾಡಬೇಡಿ ಅಂತ ಹೇಳ್ಬಿಟ್ಟು, ಡಾಕ್ಯುಮೆಂಟ್ಸ್ ತಗೊಳ್ರಿ, ನೀವೆಲ್ಲರಿಗೂ ಹೀಗೆ ಮಾಡ್ತಿರೇನ್ರಿ ಅಂತ ಗದಲಿಸಿ ಅದೆಲ್ಲ ಮಾಡಬೇಡಿ ಏಕ್ದಮ್ ನನಗೆ ನೋಡೋದು. ಇಲ್ಲಿ ಹೊಡೆದಿದ್ದಾರೆ ಸರ್. ಅದಾದಮೇಲೆ ಇವರೆಲ್ಲ ಬಂದು ಹಿಡಿದಿದ್ದಾರೆ. ಯಾರ್ರಿ ನೀವಿದ್ರೇನ್ರಿ? ಇವರೆಲ್ಲ ಎಳ್ಕೊಂಡು ಹೋದ್ರು, ಬಾಗಿಲು ಕುತ್ಕೊಂಡಿದ್ದಾರೆ. ಈ ವಿಡಿಯೋ ಇಲ್ಲ ಆ್ಯಕ್ಚುಲಿ. ಅವ್ರು ಹೇಳ್ತಾರೆ ನಾನೇ ಬೈದೆ. ಏನಕ್ಕೆ ಬೈದೆ? ಈಗ ನೀವೆಲ್ಲ ಕೂತಿದ್ರಿ, ನಾನು ಸುಮ್ಮನೆ ಏನಕ್ಕೆ ಬೈಲಿ ನಿಮಗೆ ಅಲ್ವಾ? ಹೊಡೆದ ಮೇಲೆ ನಾನೆಲ್ಲರನ್ನ ಹಿಡ್ಕೊಡಿ ಅಂತ ಹೇಳಿದ ಮನೇಲಿ ಅವರು ಅಲ್ಲಿ ಕೂಗಾಡಿ ಕೆಟ್ಟ ದೃಷ್ಟಿದೆ ನನ್ನ ಹೆಂಡತಿ ಅವ್ವ ಏನೆಲ್ಲ ಬೈದಿದ್ದಾರೆ. ಅದು ಕೆಲವೊಂದು ತುಂಡು ಇದೆ. ಅದಾದ್ಮೇಲೆ ಆಚೆಗೆ ಹೋದ್ರು, ನೀನು ಬಾ ಕೊಲೆ ಮಾಡ್ತೀನಿ, ನೀನು ಆಚೆಗೆ ಬಾ ಅಂತ ಹೇಳಿ ನನ್ನ ಒಬ್ಬರು ನಮ್ಮ ಬೋಲ್ಟ್ ಹಾಕಿ ಅವನು ಹೊರಗಡೆ ಕರ್ಕೊಂಡು ಹೋಗೋಕ್ಕೆ ಕೆಲಸ ಮಾಡಿದ್ದಾರೆ. ನಾನು ಸ್ಟೇಷನ್ಗೆ FIR ಮಾಡಲಿಕ್ಕೆ ಅರ್ಜಿ ಕೊಟ್ಟಿದ್ದೆ. ಯಾಕೆ ಇವರೆಲ್ಲರನ್ನೂ ಕೂರಿಸ್ಕೊಂಡು ಮಾಡ್ತಾ ಇದ್ದೀನಿ ಅಂದರೆ, ಇವರೆಲ್ಲರೂ ಇದ್ದರು ಹೇಳಬೇಕು. ಇದಕ್ಕೆ ಮುಂದಿಂದು ನೀವು ಹೇಗೆ ನಮಗೆ ಕೆಲಸ ಮಾಡಲಿಕ್ಕೆ ಆನೆಸ್ಟೇ ಕೆಲಸ ಮಾಡೋಕ್ಕೆ ಬರ್ತೀವಿ. ಇಂಟರ್ನಲ್ ಕೆಲಸ ಆಗ್ತಾಯಿದೆ. ಹಿಂದೆ ಇದ್ದಂಥ ಕೆಲಸಕ್ಕೂ ಈಗ ಮಾಡ್ತಾ ಇರ್ತಕ್ಕಂಥ ಕೆಲಸ ಒಂದು ಅಧಿಕಾರಿ ನೌಕರನ್ನ ಕೇಳ್ಕೊಳ್ಳಿ. ಹಿಂದೆ ಇದ್ದಂಥ ಕೆಲಸ ವಾತಾವರಣಕ್ಕೂ ಈಗೇನಾರ ವ್ಯತ್ಯಾಸ ಆಗಿದೆಯಾ ಹೇಳಿ. ನಾನಿದ್ದಾಗ ಏನಾರು ಯಾರ್ಯಾರು ಟಾರ್ಚರ್ ಕೊಡ್ತಿದ್ದೀನಿ ಹೇಳಿ. ಈ ಥರ ಪಬ್ಲಿಕ್ಕಿಂದ ನಮಗೆ ಹೆದರಿಕೆ ಭಯ ಒಡೆಯೋದು ಅಂತ ಅನ್ನಂದರೆ ನಾವು ಹೇಗೆ ಕೆಲಸ ಮಾಡೋದು? ನಾವು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟರೆ ನಮಗೆ ರಕ್ಷಣೆ ಇಲ್ಲ ಅಂದರೆ ಅವ್ರು ಬಂದರು. ಪಾಪ ನಾನೊಂದು ಸರ್ಕಾರಿ ಫೋನ್ ಮಾಡಿದ ತಕ್ಷಣ 2 ನಿಮಿಷ ಆಗಲೂ ಕೂಡ ಕೂಗಾಡಿದ್ದಾರೆ. ಅವರು ಹೊರಗಡೆ ಹೋಗಿದ್ದರು, ಮತ್ತೆ ಬಂದಿದ್ದಾರೆ. FIR ಆಯ್ತಾ ಸರ್? ಈಗ ಆಗಿಲ್ಲ, ಇಟ್ಕೊಂಡಿದ್ದಾರೆ. ಇಲ್ವಾ ಅಂತ ಹೇಳ್ಬಿಟ್ಟು ಇವರೇ ಹೇಳ್ಬೇಕು. ಈಗ ಏಕೈಕೆ ನಾವು ಕೆಲಸ ಮಾಡ್ತಿರ್ತೀವಿ, ಯಾರೋ ಒಂದು ಏಕ್ದಮ್ ಬಂದು ಹೊಡಿತಾರೆ. ನಾನಿರ್ಲಿ ಬಿಡಿ, ನಾನೆಲ್ಲ ಇವಾಗಲೋ ಇನ್ನೊಂದು 15 ದಿವಸಕ್ಕೋ 1 ತಿಂಗಳಿಗೋ ಇಲ್ಲ ಇನ್ನೊಂದು ವರ್ಷಕ್ಕೂ ಟ್ರಾನ್ಸ್ಫರ್ ಆಗ್ತೀನಿ. ಇಲ್ಲೇ 10-15 ವರ್ಷದಿಂದ ಕೆಲಸ ಮಾಡೋಣ ಕೊಡಿದಾರಲ್ಲ, ಅವ್ರಿಗೇನು ಆಗಿಲ್ಲ. ಇಲ್ಲೋಗ್ಬಿಡಿ. ಅದು ಯಾಕೆ ಹೊರಗಡೆಯಿಂದ ಬಂದಂಥ ಅಧಿಕಾರಿಗಳಿಗೆ ಯಾಕೆ ಈ ಥರ ತಡೆ ಹೊರಟೋದು? ನಿಮ್ಮನ್ನ ಟಾರ್ಗೆಟ್ ಮಾಡ್ತಾರೆ. ಹೌದು, ಖಂಡಿತ. ಬಂದ್ರೆ ಮೊದಲು ಮಾಡ್ಕೊಡಿ ಅಂತ ಎಲ್ಲರಿಗೂ ಹೇಳಿದ್ದೀನಿ. ಏನು ಹೇಳಿದ್ರಿ? ಹೇಳಿರೋ ಮೇಲೆ ನಾವು ಈ ಕಡೆ ಬೆನ್ನು ಮಾಡಿಕೊಂಡು ಕೆಲಸ ಮಾಡೋ ಅಂಥವ್ರು. ಹಿಂದೆ ಯಾರಿರ್ತಾರೆ ಅಂತ ನಾವು ಅದನ್ನು ತಿಳ್ಕೊಳ್ಳೋ ಕೆಲಸ ಮಾಡಿಲ್ಲ. ನಿನ್ನೆ ತುಂಬಾ ನನಗೆ ಗೌರವವಾಗಿದೆ. 26 ವರ್ಷ ಸರ್ವಿಸ್ ಮಾಡಿದ್ದೀನಿ. ಯಾರು ಕೂಡ ಯಾರು ನನ್ನ ಬಾಡಿ ಟಚ್ ಮಾಡಿ ಹೊಡೆದಿಲ್ಲ. ಶಬ್ದಗಳನ್ನ ಉಪಯೋಗಿಸಿದ್ರು. ಏನೇ ಮನಸ್ತಾಪ ಇದ್ರೂ ಕೂತು ಬಗೆಹರಿಸ್ಕೊಳ್ಬೋದಾಗಿತ್ತು. ಆದರೆ ತುಂಬ ತೀರಾ ಕೆಟ್ಟದಾಗಿ ವೈಯಕ್ತಿಕವಾಗಿ ತೀರಾ ಕೆಳಮಟ್ಟದಲ್ಲಿ ಆಫೀಸಲ್ಲಿ ಸಾರ್ವಜನಿಕರಲ್ಲಿ ಮಹಿಳೆಯರು ಇರ್ತಾರೆ, ಉದ್ಯೋಗಿಗಳ ಮಹಿಳೆಯರು ಇರ್ತಾರೆ. ಒಬ್ಬರು ಸದಸ್ಯರು ಅಂಥ ಕೆಟ್ಟ ಮಾತುಗಳನ್ನ ಬಳಸಿ ಬೈದಾಡಿದ್ರು ಸರ್ ಮುಖ್ಯಾಧಿಕಾರಿಗಳಿಗೆ. ಆಫೀಸಲ್ಲಿ ಹೆಡ್ ಜೊತೆನೇ ಹಂಗೆ ಆಡಿದ್ರೆ ಇನ್ನು ಉಳಿದಂತಹ ನೌಕರರ ಜೊತೆ ಹೇಗೆ ಇದು ಮಾಡ್ತಾರೆ ಏನು ಅನ್ನೋದೊಂದು ಇದೆ ಅನ್ಸುತ್ತೆ. ತೀರಾ ಮಿತಿ ಮೀರಿ ಮಾತಾಡೋದು. ಹೊರಗಡೆ ಹೋಗಿ ಕೆಲಸ ಮಾಡೋಂಥದ್ದಿರ್ತದೆ. ನಾವೇನು ಆ ಥರ ಹಿಡಿದು ಎಳ್ಕೋಗಿ ಗೋಲ್ ತಗೊಂಡು ಇದು ಮಾಡೋದು ಅಲ್ಲಿ. ಯಾಕೆಂದ್ರೆ ಪೈಪ್ಲೈನ್ ಹಾಕ್ಬಿಟ್ಟು ತೊಂದರೆ ಆಯ್ತು ಏನಿದೆ ಅಂತ ನಾವು ಪಾತ್ರ ಬಿಕ್ಕೇವೆ. ನಾವು ಇವ್ರನ್ನ ಸಾಹೇಬರು ಈ ಕಡೆ ಇವ್ರು ತಗೊಂಡು ನಾನು ನಾವು ಪಾತ್ರದ ಕಡೆ ಎಳ್ಕೋಗಿ ಆಚೆ ಬಿಡ್ತೀವಿ ನಾವು. ಸರ್, ಮುಖ್ಯಾಧಿಕಾರಿಗೆ ಹಲ್ಲೆ ಮಾಡಿದ್ದನ್ನ ನೀವು ನೋಡಿಲ್ವಾ? ಹಿಂದ್ಗಡೆ ಇಟ್ಕೊಂಡಿದ್ದೀವಿ ಬಂದು ಅವರಿಗೆ ಇದು ಮಾಡಿದ್ವಿ ಕಳೆದ್ರಲ್ಲ, ಅವಾಗ ಇನ್ನೇನಾರು ಆಯ್ತು ಅಂತ ನಾನು ಇಟ್ಕೊಂಡು. ಇಷ್ಟೊಂದು ಸಿಬ್ಬಂದಿ ಇದ್ರು ಹಲ್ಲೆ ಮಾಡಿರೋದು ಯಾರೂ ನೋಡಿಲ್ಲ? ಹೊರಗಡೆ ಯಾರೋ ಒಬ್ರು ಬರಲಿಲ್ವ? ಹಂಗಾರೆ
ಸಾಹೇಬ್ರ ಚೇಂಬರಲ್ಲಿ ಮ್ಯಾನೇಜರ್ ಮೇಡಮ್ ಅಂತ ಮಹೇಶ್ ಅವರು ಮತ್ತು ಸಂಬಂಧಪಟ್ಟ ಸದಸ್ಯರು ಮತ್ತು ಆ ಅಂಗಡಿ ಸಂಬಂಧಪಟ್ಟವರು ಹೇಳಿದ್ರು ಸರ್. ನಾವೇನು ಮಾಡೋದು ಸಾಹೇಬ್ ಮತ್ತು 6 ಒಂದು ಸ್ಪಾಟ್ ಇದ್ವಿ ಸರ್. ಅಲ್ಲಿ ಹೋಗಿದ್ದು ಬಂದು ಅಂದೇಲೆ ಕಾನ್ಸ್ಟ್ರಕ್ಷನ್ ಸ್ವಲ್ಪ ಇತ್ತು. ಅವಾಗ ನಾವು ಬಂದಾಗ ಸಾಹೇಬ್ ಮತ್ತು ಎಲ್ಲ ಇತ್ತು ಚೆನ್ನಾಗಿ ಪಾಠ ಸರ್ ನಿಂತಿದ್ರು. ಅವ್ರು ನಾವು ಇಳ್ಕೊಂಡು ಆ ಕಡೆ ಹೋಗ್ತಾರೆ ನಾನು ಆ ಕಡೆ ನಿಂತು ಹಿಂದೆ ಹಂಗೆ ಹೇಳ್ಕೊಡೋದು ಎತ್ತಿ ಆಮೇಲೆ ಕಿಚೆ ಬಿಟ್ಟೆ ಮಾಡಿದ್ರು ಸಾಹೇಬ್ರದ್ದು ಓಟ್ ಹಾಕಿ ಏನು ಬೈದ್ರಿ?